ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ಮ ಡಿಪ್ಲೊಮಾ ಚಾನಲ್. ಸೊ ಡಿ ಸ್ಟೂಡೆಂಟ್ಸ್, ಇವಾಗ ಎಲ್ಲರೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಬಿಕಾಸ್ ನಿನ್ನೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು. ಶನಿವಾರ ಫಸ್ಟ್ ರೌಂಡ್ಸ್ ಕೌನ್ಸಿಲಿಂಗ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಆಗಿತ್ತು. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೌನ್ಲೋಡಿಂಗ್ ಮೊನ್ನೆ 18 ಇಂದಾನೇ ಇತ್ತು, ಬಟ್ ಬಿಟ್ಟಿರ್ಲಿಲ್ಲ. ಎಲ್ಲ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ಇವಾಗ ಕೇಳ್ತಾ ಇರೋದೇನು ಅಂತಂದ್ರೆ, ಸರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇದೆ, ಮಾಡ್ಕೊಂಡಿದೀವಿ, ಸ್ವಲ್ಪ ಡೌಟ್ಸ್ ಇದೆ, ಕ್ಲಾರಿಫೈ ಮಾಡಿ. ಯಾವ ತರ ವೆರಿಫೈ ಮಾಡಬೇಕು, ಯಾವ ತರ ಅನಲೈಸ್ ಮಾಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಡೀಟೇಲ್ ಆಗಿ. ನೀವು ಒಂದು ಕೋಟಾ ರಿಸರ್ವೇಶನ್ ಕ್ಲೇಮ್ ಮಾಡಿದೀರಾ, ಕೆಲವ್ರಿಗೆ ಬರ್ತಾ ಇದೆ, ಕೆಲವ್ರಿಗೆ ಬರ್ತಾ ಇಲ್ಲ, ನಾವೇನ್ ಮಾಡ್ಬೇಕು ಇವಾಗ, ಏನು ಎಕ್ಸಾಕ್ಟ್ಲಿ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ತರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬರುತ್ತೆ ನಿಮಗೆ, ಡೀಟೇಲ್ಸ್ ಎಲ್ಲ ಬರುತ್ತೆ. ಕೆಲವರಿಗೆ ಎಸ್ ಅಂತ ಬಂದಿದೆ, ಕೆಲವ್ರಿಗೆ ನೋ ಅಂತ ಬಂದಿದೆ. ನೋಡಿ, ಇಲ್ಲಿ ನೋ ಅಂತ ಬಂದಿದೆ, ಎಸ್ ಅಂತ ಬಂದಿದೆ. ಇವೆಲ್ಲ ಡೀಟೇಲ್ಸ್ ಕಂಪ್ಲೀಟ್ ಡಿಸ್ಕಸ್ ಮಾಡೋಣ. ಇದಾದ್ಮೇಲೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಆಮೇಲೆ ಶೆಡ್ಯೂಲ್ ಬಿಟ್ಟಿದ್ದಾರೆ, ಸೊ ಸ್ಟಾರ್ಟ್ ಆಗ್ತಾ ಇದೆ, ಪ್ರಾಬಬಲಿ ಇವತ್ತಿನ ಸ್ಟಾರ್ಟ್ ಆಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಾದ್ಮೇಲೆ ನಾಳೆಯಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕೆ ನಿಮ್ಗೆ ಆಪ್ಷನ್ ಎಂಟ್ರಿ PDF ಬೇಕು ಅಂತಂದ್ರೆ ಪಿಂಗ್ ಮಾಡಿ. ಎಲ್ಲ ತಗೊಂತಾ ಇದ್ದಾರೆ ವಿತ್ ಲಿಮಿಟೆಡ್ ಮೀನ್ಸ್ ಡಿಸ್ಕೌಂಟ್ ಅಮೌಂಟ್ ಎಲ್ಲ ಕೊಡ್ತಾ ಇದ್ದೀನಿ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಪಿಂಗ್ ಮೀ. ಆಮೇಲೆ ಲಾಂಗ್ ಟರ್ಮ್ ಕೋಚಿಂಗ್ ಇವತ್ತೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹ್ಯಾಪಿ ಟು ಅನೌನ್ಸ್ ಸ್ಟೇಟ್ ಫಸ್ಟ್ ರ್ಯಾಂಕ್ DCT ND ಅಕಾಡೆಮಿ ಬಂದಿದೆ. ಓಕೆ, ಇದೇ ತರ ರಿಸಲ್ಟ್ಸ್ ನೆಕ್ಸ್ಟ್ 20% ಬ್ಯಾಚ್ಗೂ ಪ್ರೊವೈಡ್ ಮಾಡ್ತೀವಿ. ಇನ್ನು ರಿಸಲ್ಟ್ಸ್ ಡೀಟೇಲ್ ಅಪ್ಲೋಡ್ ಮಾಡ್ತೀನಿ. ಸೊ ಯಾರನ್ನ ಜೂನಿಯರ್ಸ್ ಇದ್ರೆ ರೆಫರ್ ಮಾಡಿ. ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ಇವಾಗ ಫಸ್ಟ್ ಥಿಂಗ್ ಡೌನ್ಲೋಡ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಬೇಕು ಅಂತಂದ್ರೆ ಯಾವ ತರ ಅಂತ ಕೇಳ್ತಾ ಇದ್ರೆ, ಕೆಲವ್ರು ಕೇಳ್ತಾ ಇದ್ರೆ, ಎಲ್ಲರೂ ಅಲ್ಲ. ಸೊ ಅಲ್ಲಿ ನೋಡಿ, DCT 2026 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ನೀವೇನಾದ್ರು ಮೊಬೈಲ್ ಅಲ್ಲಿ APK ಹಾಕೊಂಡಿದ್ರೆ ಅದರಲ್ಲೇ ಬರುತ್ತೆ. ಇಲ್ಲ ಅಂತಂದ್ರೆ ವೆಬ್ಸೈಟ್ ಅಲ್ಲಿ ನೋಡ್ತಾ ಇದೀರಾ ಅಂದ್ರೆ DCT 2026 ಟ್ಯಾಬ್ ಹೋದ್ರೆ ನಿಮ್ಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಬರುತ್ತೆ. ಅದು ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಓಪನ್ ಆಗುತ್ತೆ. ನಿಮ್ಮ ಯೂಸರ್ ನೇಮು, OTP ಎಂಟ್ರಿ ಮಾಡಿ, ಪಾಸ್ವರ್ಡ್ ಎಂಟ್ರಿ ಮಾಡಿದ್ರೆ ನಿಮಗೆ ಒಂದು ಪ್ರೊಫೈಲ್ ಲಾಗಿನ್ ಈ ತರ ಆಗುತ್ತೆ. ಆಮೇಲೆ ಯಾವುದೇ ಕಾರಣಕ್ಕೂ ಇಲ್ಲಿ ಪ್ರೊಫೈಲ್ ಕ್ಲಿಕ್ ಮಾಡಕ್ ಹೋಗ್ಬೇಡಿ, ಯಾಕಂದ್ರೆ ಅದೇನೋ ಸ್ವಲ್ಪ ಎರರ್ ಕೊಡ್ತಾ ಇದೆ. ಓಕೆ, ನೋಡಿ ಇಲ್ಲಿ ಬಂದಿರುತ್ತೆ, ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಬಿಟ್ಟು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬಂದಿರುತ್ತೆ. ಡೌನ್ಲೋಡ್ ಮಾಡ್ಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕು, ಅಷ್ಟೇನು ಇಲ್ಲ. ಬಂದಿಲ್ಲ ಅಂದ್ರೆ ಡೋಂಟ್ ವರಿ, ಸುಮಾರು ಜನಕ್ಕೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಬಂದೇ ಬರುತ್ತೆ, ಇವತ್ತಿನ ಟೈಮ್ ಇದೆ, ಡೋಂಟ್ ವರಿ, ಇವತ್ತು ಒಳಗಾಗಿ ಎಲ್ಲ ಬಂದ್ಬಿಡುತ್ತೆ. ಸೊ ಅದ್ರ ಬಗ್ಗೆ ತಲೆ ಕೆಲ್ಸಕ್ಕೆ ಹೋಗ್ಬಿಡಿ, ಡೆಫಿನೆಟ್ಲಿ ಬರುತ್ತೆ. ಆಮೇಲೆ ಹೇಳ್ತಾ ಇದ್ದೆ ನಿಮಗೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದು ಆನ್ಲೈನ್ ಆಗಿರುತ್ತೆ, ಆಫ್ಲೈನ್ ಇರಲ್ಲ ಅನ್ಬಿಟ್ಟು ತುಂಬಾ ಜನ ತಲೆ ಕೆಡಿಸ್ಕೊಂಡಿರಿ. ಸರ್ ಪೆಂಡಿಂಗು, ವೆರಿಫೈಡ್, ನಾಟ್ ವೆರಿಫೈಡ್ ಅದು ಅಂತ. ಅದಕ್ಕೆ ಹೇಳ್ತಾ ಇದ್ದು, ಪೇಷನ್ಸ್, ಹ್ಯಾವ್ ಪೇಷನ್ಸ್, ವೆಯ್ಟ್ ಮಾಡಿ ಅಷ್ಟೇ ನನ್ನ ಆನ್ಸರ್. ಏನೋ ಟೆನ್ಷನ್ ತಗೊಂಡು ಕುತ್ಕೊಂಡ್ಬಿಟ್ರೆ ಆಗಲ್ಲ. ಇದಕ್ಕೆ ಮೇನ್ ಥಿಂಗ್ KEL ಇರಬೇಕು ಅಂದ್ರೆ ಪೇಷನ್ಸ್ ಇರಬೇಕು. ಅದಕ್ಕೆ ಹೇಳೋದು ನಾನು, ಹ್ಯಾವ್ ಪೇಷನ್ಸ್. ಅದಕ್ಕೆ ನೋಡಿ, ಫಸ್ಟ್ ಹೇಳಿದ್ ನಾನು ನಿಮ್ಗೆ ವಿಡಿಯೋ ಮಾಡ್ಬೇಕಾದ್ರೆ, ನಿನ್ನೆ ವಿಡಿಯೋ ಮಾಡ್ಬೇಕಾದ್ರೆ, ಮೇನ್ಲಿ ಹ್ಯಾವ್ ಪೇಷನ್ಸ್ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸುಮ್ನೆ ವೆಯ್ಟ್ ಮಾಡ್ಬೇಕು, ಗ್ರೂಪ್ ಅಲ್ಲಿ ಇರಿ. ಅದನ್ನ ಹೇಳೋದು ನಾನು, ಯಾವಾಗಲೂ ಗ್ರೂಪ್ ಅಲ್ಲಿ ಇರಿ, ವೆಯ್ಟ್ ಮಾಡಿ, ಎಲ್ಲ ಅಪ್ಡೇಟ್ ನಿಮಗೆ ಸಿಗುತ್ತೆ. ಟೈಮ್ ಟು ಟೈಮ್ ಅಪ್ಡೇಟ್ ನಾನು ಕೊಡ್ತಾ ಇದ್ದೀನಿ. ಓಕೆ, ಕಮಿಂಗ್ ಟು ದ, ಇವಾಗ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲೇ ಕ್ಲಿಕ್ ಮಾಡಿದಾಗ ಬಂದ್ಬಿಡುತ್ತೆ ನಿಮ್ಗೆ. ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಅಷ್ಟೇ, ಇನ್ನೇನು ಇಲ್ಲ. ಇದಾದ್ಮೇಲೆ ಡೌನ್ಲೋಡ್ ಮಾಡಿದಾಗ ಈ ತರ ಒಂದು ವ್ಯೂ ಬರುತ್ತೆ ನೋಡಿ. ಫಸ್ಟ್ ಹಾಫ್ ಇದು, ಆಮೇಲೆ ಸೆಕೆಂಡ್ ಹಾಫ್ ಈ ತರ ಬರುತ್ತೆ ನಿಮ್ಗೆ. ಇಲ್ಲಿ ಒಂದು ಸ್ಟೇಟಸ್ ಬರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ಕ್ಯಾಂಡಿಡೇಟ್ ಡೀಟೇಲ್ಸ್ ಫೋಟೋ ಬರುತ್ತೆ. ಕೆಲವರಿಗೆ ಇಲ್ಲಿ ಸಿಗ್ನೇಚರ್ ಬಂದಿದೆ. ಸೊ ಡೋಂಟ್ ವರಿ, ಅದು ನೀವು ಅಪ್ಲೋಡ್ ಮಾಡ್ಬೇಕಾದ್ರೆ ಉಲ್ಟಾ ತಗೊಂಡಿರುತ್ತೆ. ಅದು ಏನ್ ತಲೆ ಕೆಡ್ಸಕ್ ಹೋಗ್ಬೇಡಿ, ಇದೆಲ್ಲೂ ಯೂಸ್ ಮಾಡಲ್ಲ. ನಿಮಗೆ ಮೇನ್ ಬೇಕಾಗಿರೋದು QR ಕೋಡ್. ಈ QR ಕೋಡ್ ನ ಸ್ಕ್ಯಾನ್ ಮಾಡ್ಬೇಕಾಗುತ್ತೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಅಷ್ಟೇ ಬೇಕಾಗಿರೋದು. ಅದಾದ್ಮೇಲೆ ಇಲ್ಲಿ ಏನಾರ ಸೈನ್ ಬಂದಿದ್ರೆ ನೋ ಇಶ್ಯೂ, ತಲೆ ಕೆಡ್ಸಕ್ ಹೋಗ್ಬೇಡಿ. ಫೋಟೋ ಬಂದಿದ್ರು ಓಕೆ, ನೋ ಇಶ್ಯೂ, ತಲೆ ಕೆಡ್ಸಕ್ ಹೋಗ್ಬೇಡಿ. ಜಸ್ಟ್ ಮತ್ತೆ ಲಾಗಿನ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅಪ್ಡೇಷನ್ ಬರುತ್ತೆ ಅಂದ್ರೆ ಚೆಕ್ ಮಾಡ್ತಾ ಇರಿ, ಅವಾಗ ಚೆಕ್ ಮಾಡ್ತಾ ಇರಿ. ಅಪ್ಡೇಟ್ ಆಗುತ್ತೆ, ಅದು ಕರೆಕ್ಟ್ ಆಗುತ್ತೆ, ಸಾಫ್ಟ್ವೇರ್ ಆಟೋಮೆಟಿಕಲಿ ಕರೆಕ್ಟ್ ಆಗುತ್ತೆ ನಿಮ್ಗೆ. ಸೊ ಇಲ್ಲಿ ಏನೇನ್ ಬರುತ್ತೆ ಡೀಟೇಲ್ಸ್ ಅಂತಂದ್ರೆ ನೋಡಿ, ಮೈನ್ಲಿ ಹೇಳ್ಬೇಕಾದ್ರೆ ನಮ್ಗೆ ಇಲ್ಲಿ ಫಸ್ಟ್ ಆಪ್ಷನ್ ಎಂಟ್ರಿ, CET ಆಪ್ಷನ್ ಎಂಟ್ರಿ ಬರುತ್ತೆ. ಇದು ನೀವು ಬೇಕಾಗಿರೋದು, ಈ ನಂಬರ್ ಇದೆಯಲ್ಲ, ಇದು ನಂಬರ್ ನ ನೀವು ಅಲ್ಲಿ ಎಂಟ್ರಿ ಮಾಡಬೇಕು. ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಬಿಡ್ತಾರೆ. ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಬಿಟ್ಟಾಗ ಫಸ್ಟ್ ಆಪ್ಷನ್ ಎಂಟ್ರಿ ನಂಬರ್ ಕೇಳುತ್ತೆ. ಮೇನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಮೇನ್ ರೀಸನ್ ಈ ಆಪ್ಷನ್ ಎಂಟ್ರಿ, CET ಆಪ್ಷನ್ ಎಂಟ್ರಿ ನಂಬರ್. ಇವಾಗ ಕಾಲೇಜಸ್ ಹೋಗ್ಬೇಕು ಅಂದ್ರೆ ಒಂದು ಆಪ್ಷನ್ ಎಂಟ್ರಿ ಮಾಡ್ಬೇಕು. ಆಪ್ಷನ್ ಎಂಟ್ರಿ ಬೇಕು ಅಂದ್ರೆ ಅದಕ್ಕೊಂದು ನಂಬರ್ ಬೇಕು. ನಿಮ್ಮ ನಂಬರ್ ಇದು, ಇದ್ರ ಮೇಲೆ ನಿಮ್ಮ ರಿಸಲ್ಟ್ಸ್ ಎಲ್ಲ ಡಿಫೈನ್ ಆಗೋದು ನಿಮ್ಗೆ ಇಲ್ಲಿ. ಸೊ ಅಪ್ಲಿಕೇಶನ್ ನಂಬರ್ ಕೊಟ್ಟಿದ್ದಾನೆ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇವೆರಡು ಬೇಕಾಗುತ್ತೆ, ಆಪ್ಷನ್ ಎಂಟ್ರಿ ನಂಬರ್, ಅಪ್ಲಿಕೇಶನ್ ನಂಬರ್ ಬೇಕಾಗುತ್ತೆ. ನೋಡಿ, ಚೇಂಜಸ್ ಆಗಿದೆ ಇಲ್ಲಿ. ಪ್ರೀವಿಯಸ್ ಅಂದ್ರೆ ನೀವು ಅಪ್ಲೈ ಮಾಡ್ಬೇಕಾದ್ರೆ ಅಪ್ಲಿಕೇಶನ್ ನಂಬರ್ ಇತ್ತಲ್ಲ, ಅದೆರಡೂ ಇರಲ್ಲ, ಚೇಂಜಸ್ ಆಗಿದೆ. ಮೇನ್ ಇವೆರಡು ಬೇಕಾಗಿರೋದು, ಆಪ್ಷನ್ ಎಂಟ್ರಿ, CET ನಂಬರ್, ಅಪ್ಲಿಕೇಶನ್ ನಂಬರ್ ಬೇಕಾಗಿರೋದು. ನಿಮ್ಮ ನೇಮ್ ಇರುತ್ತೆ, ಫಾದರ್ ನೇಮ್ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ. ಆಮೇಲೆ ಸುಮಾರು ಜನಕ್ಕೆ ಡೇಟ್ ಆಫ್ ಬರ್ತ್ ತಲೆನೋವಾಗಿದೆ. ಸರ್ ಡೇಟ್ ಆಫ್ ಬರ್ತ್ ಚೇಂಜಸ್ ಬಂದಿದೆ, ಏನು ತಲೆ ಕೆಲ್ಸಕ್ಕೆ ಹೋಗ್ಬೇಡಿ, ಹ್ಯಾವ್ ಪೇಷನ್ಸ್, ತಲೆ ಏನು ಆಗಲ್ಲ, ಅರ್ಥ ಆಯ್ತಾ? ಆಧಾರ್ ಕಾರ್ಡ್ ಅಲ್ಲಿ ಹಳೆದಿತ್ತು, ಸರಿ ಹೊಸ ಬಂದ್ಬಿಟ್ಟಿದೆ, ಚೇಂಜಸ್ ಆಗಿದೆ, ಏನೋ ಪ್ರಾಬ್ಲಮ್ ಆಗುತ್ತೆ, ಏನು ಪ್ರಾಬ್ಲಮ್ ಆಗಲ್ಲ. ಡೋಂಟ್ ವರಿ, ನನ್ನ ನಂಬಿದ್ರೆ ಫಾಲೋ ಅಪ್ ಮಾಡಿದ್ರೆ ಡೆಫಿನೆಟ್ಲಿ ಹೇಳ್ತಾ ಇದೀನಿ, ಏನೂ ಆಗಲ್ಲ, ತಲೆ ಕೆಡ್ಸಕ್ ಹೋಗ್ಬೇಡಿ. ನಿಮ್ಗೆ ಮೇನ್ ಬೇಕಾಗಿರೋದು ಈ QR ಕೋಡ್, ಈ ಆಪ್ಷನ್ ಎಂಟ್ರಿ ನಂಬರ್, ಅಪ್ಲಿಕೇಶನ್ ನಂಬರ್, ಇದೊಂದು. ಮತ್ತೆ ಜೆಂಡರ್ ಬಂದಿರುತ್ತೆ, ಕ್ಯಾಟಗರಿ ಬಂದಿರುತ್ತೆ. ಆಮೇಲೆ ತುಂಬಾ ಜನ ಕೇಳ್ತಾ ಇದ್ದೀರಾ, ಸರ್ ಕ್ಯಾಟಗರಿ, ನಾನು ಕ್ಯಾಸ್ಟ್ ಕ್ಯಾಟಗರಿ ಕ್ಲೇಮ್ ಮಾಡಿದೀನಿ, ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ನೋಡಿ, ಇಲ್ಲಿ ಕ್ಯಾಟಗರಿ ಬರುತ್ತೆ, SC ಕ್ಯಾಟಗರಿ ಬಂದು SCC ಅಂತ ಬರುತ್ತೆ.
ಬೇರೆಯವ್ರಿಗೆ ಏನ್ ಬರುತ್ತೆ ಅಂತಂದ್ರೆ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ಬೇರೆಯವ್ರಿಗೆ GM ಅಂತ ಬರುತ್ತೆ. ಯಾವ ಕ್ಯಾಸ್ಕೇಡ್ ಕ್ಲೇಮ್ ಮಾಡಿಲ್ಲ ಅಂತ ನೋಡಿ ಇಲ್ಲಿ GM ಅಂತ ಬರುತ್ತೆ. ಇವ್ರದ್ದು ಕ್ಲೇಮ್ ಮಾಡಿಲ್ಲ ನೋಡಿ, ಇವ್ರು ಕ್ಲೇಮ್ ಮಾಡಿದ್ದಾರೆ. ಓಕೆ, ಸೊ ಇವರು ನೋಡಿ ಇವ್ರು ಕ್ಲೇಮ್ ಮಾಡಿದ್ದಾರೆ. SCG ಅಂತ ಬಂದಿದೆ, SCC. ಇವಾಗ SC ಯಲ್ಲೂ 3 ಗ್ರೂಪ್ ಬಂದಿದೆ, SCA, SCB, SCC. ಸೊ ಇವ್ರಿಗೆ SCC ಅಂತ ಬಂದಿದೆ ಕ್ಯಾಟಗರಿ. SC ಕ್ಯಾಟಗರಿ ಸಬ್ ಕ್ಯಾಟಗರಿ ಇದು SCC ಅಂತ. ಸೊ ಅದೇ ತರ ನೋಡಿ SCR ಕ್ಲೇಮ್ ಮಾಡ್ತಾ ಇದೀರಾ, ಪರ್ಟಿಕ್ಯುಲರ್ಲಿ ಹೇಳ್ತೀನಿ, ಇದು ಬಂದಿಲ್ಲ ಅಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ಇದು ಬಂದ SC ಕೋಟಾ ಬರಲ್ಲ. ಡೈರೆಕ್ಟ್ ಆಗಿ ನೀವೇನ್ ಮಾಡ್ತೀರಾ, GM ಬಂದ್ಬಿಡುತ್ತೆ ನಿಮ್ಗೆ. ನೋಡಿ ಇಲ್ಲಿ GM ಅಂತ ಬಂದ್ಬಿಡುತ್ತೆ. ಇವಾಗ ಇನ್ನ ಟೈಮ್ ಇದೆ. ಡೆಫಿನೆಟ್ಲಿ ಹೇಳ್ತೀನಿ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮುಂಚೆ ಅಪ್ಡೇಟ್ ಮಾಡಿ. ನಿಮ್ಮ ಕೋಟಾ ಕ್ಲೇಮ್ ಆಗುತ್ತೆ, ಇಲ್ಲ ಅಂದ್ರೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಇಲ್ಲಿ ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ, ಏನ್ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಸೊ ಇದು ಕ್ಯಾಸ್ಟ್ ಕ್ಯಾಟಗರಿ ಬರುತ್ತೆ. ಇಲ್ಲಿ ಇನ್ಕಮ್ ಕ್ಲೇಮ್ ಆಗಿದ್ರೆ ಇಲ್ಲಿ ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಆಮೇಲೆ ಇನ್ಕಮ್ದು ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಏನು ಅಂತಂದ್ರೆ, ಒಂದ್ ನಿಮಿಷ. ಓಕೆ, ಇನ್ಕಮ್ದು ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಏನು ಅಂತಂದ್ರೆ, ಸರ್ ಇಲ್ಲಿ ನಾನು ಇನ್ಕಮ್ ಕ್ಲೇಮ್ ಮಾಡೋದು 90,000 ಇತ್ತು, ಇವಾಗ 10 ಲಕ್ಷ ತೋರಿಸ್ತಾ ಇದೆ, 8 ಲಕ್ಷ ತೋರಿಸ್ತಾ ಇದೆ, ಯಾಕೆ ಸರ್ ಅಂತ ಕೇಳ್ತಾ ಇದ್ದೀರಾ. ಯಾಕೆ ಅಂತಂದ್ರೆ, ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇನ್ಕಮ್ ನ ಕ್ಲೇಮ್ ಮಾಡಿರಲ್ಲ, ಒಂದು RD ನಂಬರ್ ಅಲ್ಲಿ ಎಂಟ್ರಿ ಮಾಡಿರಲ್ಲ, ಅಲ್ಲಿ ಅಕ್ಸೆಪ್ಟ್ ಆಗಿರಲ್ಲ. ಅಲ್ಲಿ ಅಕ್ಸೆಪ್ಟ್ ಆಗಿಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ 10 lakhs ಬರುತ್ತೆ. ನೀವು RD ನಂಬರ್ ಅಕ್ಸೆಪ್ಟ್ ಆಗಿದ್ರೆ ಅಲ್ಲಿ ಏನ್ ಮೆನ್ಷನ್ ಆಗಿದ್ರೆ ಅದೇ ಬಂದಿರುತ್ತೆ. ಇನ್ ಕೇಸ್ ಬಂದಿಲ್ಲ ಅಂತಂದ್ರೆ ಅಲ್ಲಿ ಅಕ್ಸೆಪ್ಟ್ ಆಗಿದ್ದು ಕರೆಕ್ಟ್ ಆಗಿ ಅಲ್ಲಿ 36,000 ತಗೊಂಡಿದ್ದು ಅಥವಾ 80,000 ತಗೊಂಡಿದ್ದು ಇಲ್ಲಿ ಬಂದಿಲ್ಲ ಅಂದ್ರೆ ನೀವು ವೆರಿಫಿಕೇಶನ್ ಮಾಡ್ಬೇಕು, KE ಹೋಗ್ಬೇಕಾಗತ್ತೆ. ಅದು ಅಪ್ಡೇಟ್ ಕೊಡ್ತಾರೆ, ವೆಯ್ಟ್ ಮಾಡಿ, ಅಷ್ಟೇ ಹೇಳೋದು ಇವಾಗ. ಸೊ ಅಲ್ಲಿ ಯಾರು ಬಂದಿರೋದಂದ್ರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲೇ ಬಂದ್ರೆ ನಿಮ್ಗೆ ಇಲ್ಲಿ ನೋಡಿ ಇಲ್ಲೇ ಬಂದ್ರೆ ಇಲ್ಲೆಲ್ಲ ಬರುತ್ತೆ, ರಿಪೋರ್ಟ್ ಸೆಂಟ್ರಲ್ ಬಂದ್ರೆ ನಿಮ್ಗೆ ಬರುತ್ತೆ. ಇಲ್ಲಿ ರಿಪೋರ್ಟ್ ಸೆಂಟ್ರಲ್ ಬರುತ್ತೆ, ನಿಮ್ಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನ ಮಾಡ್ಕೊಂಡು ಚೆಕ್ ಮಾಡಿ. ಸೊ ಅಲ್ಲಿ ಕ್ಲೇಮ್ ಆಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಕ್ಲೇಮ್ ಆಗಲ್ಲ. ಅದು ಬಿಟ್ರೆ ನಿಮಗೆ ಬರೋದು ಯಾವ್ದು ಅಂತಂದ್ರೆ 371 ಹೈದರಾಬಾದ್ ಕರ್ನಾಟಕ ರೂರಲ್ ಕೋಟಾ, ಕನ್ನಡ ಮೀಡಿಯಂ ಕೋಟಾ. ನೋಡಿ ಇಲ್ಲಿ ಕನ್ನಡ ಮೀಡಿಯಂ ಮತ್ತೆ ರೂರಲ್ ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಅವರು ಕ್ಲೇಮ್ ಮಾಡಲಿಲ್ಲದೆ ಹೋದ್ರು ಕೆಲವರಿಗೆ ಬರ್ತಾ ಇದೆ. ಕನ್ನಡ ಮೀಡಿಯಂ ರೂರಲ್ ಪರ್ಟಿಕ್ಯುಲರ್ಲಿ ಇಂಥವ್ರು ಯಾರಿದ್ದೀರಾ, ನಾನು ಹೇಳ್ತಾ ಇದ್ದೀನಿ, KEಗೆ ಒಂದು ಮೇಲ್ ಮಾಡಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಮತ್ತೆ ರೂರಲ್ ಯಾರ್ಯಾರಿದ್ದೀರಾ, ಇನ್ ಕೇಸ್ ಕ್ಲೇಮ್ ಆಗಿದ್ರೆ ಓಕೆ, ನೋ ಇಶ್ಯೂ. ಅಂದ್ರೆ ನೀವು ಎಲಿಜಿಬಲ್ ಇದ್ದು ಕ್ಲೇಮ್ ಆಗಿದ್ರೆ ನೋ ಇಶ್ಯೂ. ಕ್ಲೇಮ್ ಆಗಿಲ್ಲ ಅಂತಂದ್ರೆ ಡೆಫಿನೆಟ್ಲಿ KE ಗಮನಕ್ಕೆ ತಗೊಂಡ್ಬನ್ನಿ. ಯಾಕೆ ಅಂದ್ರೆ ನೀವು ಕನ್ನಡ ಮೀಡಿಯಂ ಆಗ್ಲಿ ಅಥವಾ ಹೈದರಾಬಾದ್ ಕರ್ನಾಟಕ ಅಲ್ಲಿ ಇದು ಬರಲ್ಲ, ಹೈದರಾಬಾದ್ ಕರ್ನಾಟಕ ಬರಲ್ಲ. ಯಾಕಂದ್ರೆ RD ನಂಬರ್ ಎಂಟ್ರಿ ಮಾಡ್ಬೇಕದು. ರೂರಲ್ ಕೋಟಾ, ಕನ್ನಡ ಮೀಡಿಯಂ ಕೋಟಾ ಎಸ್ ಅಂತ ಬಂದ್ಬಿಟ್ಟಿರುತ್ತೆ. ನೀವು ಎಲಿಜಿಬಲ್ ಇರಲ್ಲ, ಆದ್ರೂ ಎಸ್ ಅಂತ ಬಂದಿರುತ್ತೆ. ನೀವು ಎಲಿಜಿಬಲ್ ಇದ್ದು ಎಸ್ ಅಂತ ಬಂದ್ರೆ ಓಕೆ, ನೋ ಇಶ್ಯೂ. ನೀವು ಎಲಿಜಿಬಲ್ ಇದ್ದು ಎಸ್ ಬಂದಿಲ್ಲ ಅಂದ್ರೆ ಅವಾಗ ವೆರಿಫಿಕೇಶನ್ ಹೋಗ್ಬೇಕಾಗತ್ತೆ. ಅದಕ್ಕೆ ಅಪ್ಡೇಷನ್ ಕೊಡ್ತಾರೆ, ಸ್ಲಾಟ್ ಕೊಡ್ತಾರೆ, ಬುಕ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದಕ್ಕೆ ಅಪ್ಡೇಟ್ ಕೊಡ್ತೀನಿ, ವೆಯ್ಟ್ ಮಾಡಿ. ಇಲ್ಲ ಚೆಕ್ ಮಾಡ್ತಾ ಇರಿ, ಸ್ಲಾಟ್ ಬುಕಿಂಗ್ ಕೊಟ್ರೆ ಹೋಗ್ಬೇಕಾಗತ್ತೆ. ನೀವು ಮಲ್ಲೇಶ್ವರಂಗೆ ಬರ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇವಾಗ 371 ಕ್ಲೇಮ್ ಮಾಡಿರ್ತೀರಾ, ರೂರಲ್ ಕ್ಲೇಮ್ ಮಾಡಿರ್ತೀರಾ, ಎರಡೂ ಎಲಿಜಿಬಲ್ ಇದ್ದೀರಾ, ನೋ ಅಂತ ಬಂದಿದೆ. ಇಲ್ಲಿ ಆಕ್ಚುಲಿ ಎಸ್ ಬರ್ಬೇಕಾಗಿತ್ತು, ನೋ ಅಂತ ಬಂದಿದೆ. ಇಂಥವ್ರು ವೆರಿಫಿಕೇಶನ್ ಹೋಗ್ಬೇಕಾಗತ್ತೆ, ಬೆಂಗಳೂರು ಮಲ್ಲೇಶ್ವರಂಗೆ ಬರ್ಬೇಕಾಗತ್ತೆ. ಯಾಕಂದ್ರೆ ನಿಮ್ದು ಕೋಟಾ ಕ್ಲೇಮ್ ಆಗಿದೆ. ಡೋಂಟ್ ವರಿ ಸ್ಟೂಡೆಂಟ್ಸ್, ಇವತ್ತಿನ ಮಂಡೇ, ಇಲ್ಲಿಂದ 1 ವಾರ ಇದೆ ಆಪ್ಷನ್ ಎಂಟ್ರಿಗೆ. ಸೊ ಡೆಫಿನೆಟ್ಲಿ ಅದನ್ನು ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಟೆನ್ಷನ್ ಆಗ್ಬೇಡಿ, ಅಯ್ಯೋ ಟೈಮ್ ಆಗ್ಬಿಡುತ್ತಾ, ಯಾವಾಗ ಮಾಡ್ತಾರೆ ಏನು ಅಂತ ಅವೆಲ್ಲ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಆಗುತ್ತೆ. ಅದಕ್ಕೆ ಸಾಯಂಕಾಲ ತನಕ ವೇಟ್ ಮಾಡಿ, ಎಲ್ಲ ಡೀಟೇಲ್ ಆಗಿ ಗೊತ್ತಾಗುತ್ತೆ ನಿಮ್ಗೆ. ಅದು ಕರೆಕ್ಷನ್ ಆಗಿ ಬಂದ್ಬಿಡುತ್ತೆ ನಿಮ್ಗಲ್ಲಿ. ಸೊ ರೂರಲ್ ಕೋಟಾ ನೋ, ನೀವು ಎಲಿಜಿಬಲ್ ಇಲ್ಲದೆ ಹೋದ್ರು ಎಸ್ ಅಂತ ಬಂದಿರ. ಫಾರ್ ಎಕ್ಸಾಂಪಲ್ ಕನ್ನಡ ಮೀಡಿಯಂ ಎಸ್ ಅಂತ ಬಂದಿದೆ, ನೀವು ಏನಾದ್ರು ಎಲಿಜಿಬಲ್ ಇಲ್ಲ ಇದ್ರು ಎಸ್ ಅಂತ ಬಂದಿದೆ ಅಂತಂದ್ರೆ ಡೆಫಿನೆಟ್ಲಿ KE ಗಮನ ತಗೊಂಡ್ಬನ್ನಿ, ಒಂದು ಮೇಲ್ ಮಾಡಿ. ಬಂದಿದೆ ಅಂತ ಖುಷಿಯಾಗಿರ್ಬೇಡಿ. ಯಾಕೆ ಅಂತಂದ್ರೆ ಕನ್ನಡ ಮೀಡಿಯಂ ಕೋಟಾಲಿ ಸೀಟ್ ಅಲಾಟ್ಮೆಂಟ್ ಆಯ್ತು. ಇದು ಯಾಕೆ ಕೊಡ್ತಾ ಇರೋದು ಅಂದ್ರೆ ಆಪ್ಷನ್ ಎಂಟ್ರಿ ಮಾಡೋಕೆ. ನೋಡಿ ಅಪ್ಲಿಕೇಶನ್ ನಂಬರ್ ಬಂತು, ಆಪ್ಷನ್ ಎಂಟ್ರಿ ನಂಬರ್ ಬಂತು, ಈ ನಂಬರ್ಗೆ ಈ ಕೋಟಾ ಸೆಟ್ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಏನಾದ್ರೂ ಜನರಲ್ ಇದಾದ್ರೆ ಪ್ರಾಬ್ಲಮ್ ಆಗಲ್ಲ. ಬಟ್ ಕನ್ನಡ ಮೀಡಿಯಂ ಕೋಟಾ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂತಂದ್ರೆ ಕಾಲೇಜಲ್ಲಿ ಸರ್ಟಿಫಿಕೇಟ್ ಕೇಳ್ತಾರೆ. ಅಲ್ಲಿ ಸರ್ಟಿಫಿಕೇಟ್ ಕೇಳಿದಾಗ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇರಲ್ಲ, ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಗಮನ ಇರ್ಲಿ, ಅರ್ಥ ಮಾಡ್ಕೊಳ್ಳಿ. ಸ್ಟ್ರೆಸ್ ಮಾಡಿ ಹೇಳ್ತಾ ಇದೀನಿ, ಗಮನಕ್ಕಿರ್ಲಿ. KEಗೆ ಒಂದು ಮೇಲ್ ಮಾಡಿ, ಬೆಂಗಳೂರಲ್ಲಿ ಇದ್ರೆ ಆದ್ರೆ ವಿಸಿಟ್ ಮಾಡ್ಬಿಟ್ಟು ಹೇಳ್ಬಿಡಿ. ಇಲ್ಲ ವೆಯ್ಟ್ ಮಾಡಿ, ಆಗ್ಲಿಲ್ಲ ಅಂದಾಗ ವೆರಿಫಿಕೇಶನ್ ಕರೆದಾಗ ಹೋಗಿ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇವಾಗ ಅಕ್ಸೆಪ್ಟ್ ಮಾಡ್ಬಿಡ್ತೀರಾ, ಆಮೇಲೆ ಡಾಕ್ಯುಮೆಂಟ್ ಇರಲ್ಲ ನಿಮ್ಮ ಹತ್ರ. ನೋ ಅಂತ ಬಂದಿದ್ರೆ ನೋ ಇಶ್ಯೂ. ಓಕೆ, ನೋ ಅಂತ ಬಂದಿದ್ರೆ ನೋ ಇಶ್ಯೂ, ನೀವು ಎಲಿಜಿಬಲ್ ಇಲ್ಲ. ಯಾವ್ದಕ್ಕೆ ಎಲಿಜಿಬಲ್ ಇಲ್ಲ ಅದಕ್ಕೆ ಎಸ್ ಅಂತ ಬಂದಿದ್ರೆ ಡೆಫಿನೆಟ್ಲಿ KE ಗಮನ ತಗೊಂಡ್ಬನ್ನಿ. ಯಾಕಂದ್ರೆ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇದ್ದಾರೆ ಈ ಸಲ. ಪ್ರಾಬ್ಲಮ್ ಮಾಡ್ಕೊತೀರಾ ಮುಂದೆ, ಆಮೇಲೆ ನನ್ನ ಕೇಳಕ್ ಬರಬೇಡಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಷ್ಟೆಲ್ಲ ಆದ್ಮೇಲೆ ಕೆಳಗೆ ಬರೋದು ಇದು ರ್ಯಾಂಕ್ ಸ್ಪೆಷಲ್ ಕ್ಯಾಟಗರಿ ಬರುತ್ತೆ. ಏನಾರ ಸ್ಪೆಷಲ್ ಕ್ಯಾಟಗರಿ ಇದ್ರೆ ಕ್ಲೇಮ್ ಮಾಡ್ಬೋದು ಇಲ್ಲಿ. ಅಥವಾ ನಿಮ್ದು ಇಂಜಿನಿಯರ್ ರ್ಯಾಂಕ್ ಬಂದಿರುತ್ತೆ, ಒಬ್ಟೈನ್ಡ್ ಮಾರ್ಕ್ಸ್ ಬಂದಿರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದಿರುತ್ತೆ, ಪರ್ಸೆಂಟೇಜ್ ಬಂದಿರುತ್ತೆ. ಇದ್ರಲ್ಲೂ ಏನಾದ್ರೂ ತಪ್ಪಿದ್ರೆ ನೀವು KE ಗಮನಕ್ಕೆ ತರಬಹುದು. ಇದೆಲ್ಲ ಆದ್ಮೇಲೆ ನೋಟ್ ಅಂತ ಕೊಟ್ಟಿದ್ದಾನೆ, ಇದೇ ಮೇನ್ ಬೇಕಾಗಿರೋದು. ನೋಡಿ ಇಲ್ಲಿ ರಿಸರ್ವೇಶನ್ಸ್ ಕ್ಲೇಮ್ಸ್ ಹ್ಯಾವ್ ಬೀನ್ ಶೋನ್ ಆಸ್ ಮೆನ್ಷನ್ಡ್ ಬೈ ದ ಕ್ಯಾಂಡಿಡೇಟ್ ಇನ್ ದ ಆನ್ಲೈನ್ ಅಪ್ಲಿಕೇಶನ್. ರಿಸರ್ವೇಶನ್ ಕ್ಲೇಮ್ಸ್ ಏನೇನ್ ಮಾಡಿದೀರಾ, ಇಲ್ಲಿ ನೀವು ಏನ್ ಮಾಡಿದೀರಾ ಅದು ಮೆನ್ಷನ್ ಆಗಿದೆ.
ಪ್ಲೀಸ್ ನೋಟ್ ದಟ್ ದ ರಿಸರ್ವೇಷನ್ ಕ್ಲೇಮ್ ಶೋನ್ ಇನ್ ದ ವೆರಿಫಿಕೇಶನ್ ಸ್ಲಿಪ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ದ ಅಲಾಟ್ಮೆಂಟ್ ಪ್ರೊಸೆಸ್. ಇದನ್ನೇ ಹೇಳಿದ್ದ ನಿಮ್ಗೆ. ಹೆಲ್ಸ್ ಕಂಪಲ್ಸರಿಲಿ ವೆರಿಫೈ ದ ರಿಸರ್ವೇಷನ್ ಕ್ಲೇಮ್ಸ್ ಡೀಟೇಲ್ಸ್. ನೀವು ಕಾಮನ್ ಆಗಿ ಹುಡುಗರು ಕೇಳೋದು ನಂಗೆ ಗೊತ್ತಾಗಿಲ್ಲ ಸರ್, ನನ್ಗೆ ಗೊತ್ತಿಲ್ಲ ಸರ್ ಅಂತ ಹೇಳ್ತಾ ಇರ್ತೀರಾ. ದಿಸ್ ಇಸ್ ನಾಟ್ ದ ವೇ. ಅವ್ರು ಅದಕ್ಕೆ ಮೆನ್ಷನ್ ಮಾಡಿ ನೋಟ್ ಮಾಡಿ ಹೇಳ್ತಾ ಇದ್ದಾರೆ, ನೀವು ಏನ್ ಕ್ಲೇಮ್ ಮಾಡಿದೀರಾ ಅದಿರ್ಬೇಕು. ಬಂದಿಲ್ಲ ಅಂತಂದ್ರೆ ಚೆಕ್ ಮಾಡ್ಕೊಳ್ಳಿ, ಗಮನಕ್ಕೆ ತಗೊಂಬನ್ನಿ. If there is any discrepancy in the verification slip, contact KA for checking document and application. ಏನೇ ಇದ್ರೂ ಬಂದಿಲ್ಲ, ನೀವು ಎಲಿಜಿಬಲ್ ಇದ್ದು ಬಂದಿಲ್ಲ ಆದ್ರೂ ಗಮನಕ್ಕೆ ತಗೊಂಬನ್ನಿ. ನೀವು ಎಲಿಜಿಬಲ್ ಇಲ್ಲ ಬಂದಿದ್ರು ಗಮನಕ್ಕೆ ತಗೊಂಬನ್ನಿ. ಮುಂದೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಯಾಕಂದ್ರೆ ಅಲ್ಲಿ ಡಾಕ್ಯುಮೆಂಟ್ ಕೇಳ್ತಾರೆ. ಇವಾಗ ಆರಾಮಾಗಿ ಇದ್ದು ಬಿಡ್ತೀರಾ, ಆಮೇಲೆ ಸೀಟ್ ಅಲಾಟ್ಮೆಂಟ್ ಆಯ್ತು ಅಂದ್ರೆ ಅಲ್ಲಿ ಡಾಕ್ಯುಮೆಂಟ್ ಕೇಳ್ತಾರೆ, ಅವ್ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ. ಅವ್ರು ರಿಪೋರ್ಟ್ ಮಾಡ್ತಾರೆ, ಪ್ರಾಬಲಿ ನೀವು ಸೀಟ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. Candidate himself herself will be responsible for the details provided, not bringing it to the KA notice bringing it to the notice of the KA. ಇದನ್ನೇ ಹೇಳಿರೋದು. ಕ್ಯಾಂಡಿಡೇಟ್ ಹಿಮ್ಸೆಲ್ಫ್ herself. ನೀವೇನಾದ್ರೂ ನಿಮ್ಗೆ ಕ್ಲೇಮ್ ಆಗಿಲ್ಲ, ಇಲ್ಲಿ ಯಾವ್ದೇ ಕ್ಲೇಮ್ ಆಗಿಲ್ಲ, ನೀವು ಎಲಿಜಿಬಲ್ ಇದ್ದೀರಾ ಕ್ಲೇಮ್ ಆಗಿಲ್ಲ, ಅಥವಾ ಎಲಿಜಿಬಲ್ ಇಲ್ದಿರಾ ಕ್ಲೇಮ್ ಮಾಡ್ಕೊಂಡಿದ್ದೀರಾ, ಎಲಿಜಿಬಲ್ ಆಗಿದೆ, ಅವಾಗೆಲ್ಲ ಏನ್ ಮಾಡ್ಬೇಕು, ನೀವು ಗಮನಕ್ಕೆ ತಗೊಂಡ್ಬರ್ಬೇಕು. ಡೈರೆಕ್ಟ್ ಆಗಿ ಅವರೇ ನಿಮ್ಮನ್ನು ರೆಸ್ಪಾನ್ಸಿಬಲ್ ಮಾಡ್ತಾ ಇದಾರೆ. ಸೊ ಬಿ ರೆಸ್ಪಾನ್ಸಿಬಲ್. ಸ್ವಲ್ಪ ಸೀರಿಯಸ್ನೆಸ್ ತಗೊಳ್ಳಿ. ನನಗೆ ಗೊತ್ತಿಲ್ಲ ಅನ್ನೋದು ದಯಮಾಡಿ ಬಿಟ್ಬಿಡಿ. ಗೊತ್ತಿಲ್ಲ ಅಂದ್ರೆ ನಾನು ಹೇಳೋದು ಬೆಟರ್ ಇಂಜಿನಿಯರಿಂಗ್ ಬಿಟ್ಬಿಡಿ ಅಂತ. ನೀವು ಬ್ಯಾನೋದ್ ಬೇಕಾಗಿಲ್ಲ, ನೀವು ನಾಟ್ ಎಲಿಜಿಬಲ್, ಯು ಆರ್ ನಾಟ್ ಫಿಟ್ ಟು ಡೂ ಇಂಜಿನಿಯರಿಂಗ್ ಅಂತ. ಯಾಕಂದ್ರೆ ಕಾಮನ್ ಆಗಿ ವರ್ಡ್ಸ್ ನಾನು ಕೇಳೋದು ತುಂಬಾ ಬೇಜಾರಾಗುತ್ತೆ ನನಗೆ. ಏನಾದ್ರು ಕೇಳೋದು ನಂಗೆ ಗೊತ್ತಾಗಿಲ್ಲ ಸರ್, ಗೊತ್ತಾಗಿಲ್ಲ ಯಾಕಪ್ಪ ಮಾಡ್ಬೇಕು ಇಂಜಿನಿಯರಿಂಗ್, ನೀನು ಬೇಕಾಗಿಲ್ಲ. ಸೊ ಬಿಟ್ಬಿಟ್ಟೆ ಬೆಟರ್ ನಿಮ್ಗೆ. ಅರ್ಥ? ಇವೆಲ್ಲ ಹೇಳಿ, ಇವೆಲ್ಲ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಕೊಟ್ಬಿಟ್ಟು ಮಾಡಿಲ್ಲ ಅಂತಂದಾಗ, ಗೊತ್ತಾಗಿಲ್ಲ ಅಂತಂದಾಗ, ನಿನ್ನೆ ಯಾರೋ ಕಾಲ್ ಮಾಡಿದ್ರು, ಸರ್ ಕ್ಲಾಸ್ ಬಿ ಇದು ಡಾಕ್ಯುಮೆಂಟ್ ಸ್ಲಾಟ್ಸ್ ಓಪನ್ ಆಗ್ತಾ ಇಲ್ಲ, ಹೋಗ್ಬೋದಾ ಅಂತ. ಅದ್ ಏನ್ ಇಂಪಾರ್ಟೆನ್ಸ್ ಇರುತ್ತೋ. ಇವಾಗ ನಿಮ್ದು KA ಒಂದು ನೋಡ್ತಾ ಇದ್ದೀರಾ, ಒಂದು ಗೌರ್ಮೆಂಟ್ ಸೀಟ್ ಬೇಕು, ಫ್ರೀ ಸೀಟ್ ಬೇಕು ಅಂತಂದಾಗ ಅವ್ರು ಹೆಂಗ್ ಹೇಳ್ತಾರೋ ಪ್ರತಿಯೊಂದು ಸ್ಟೆಪ್ ಫಾಲೋ ಅಪ್ ಮಾಡ್ಬೇಕು, ಅಲರ್ಟ್ ಆಗಿರ್ಬೇಕು. ಅಲರ್ಟ್ ಆಗಿಲ್ಲ ಅಂದ್ರೆ ದಯಮಾಡಿ ಬಿಟ್ಬಿಡಿ ಅಂತ ಅವ್ರು ನಿಮ್ಗೆ ಕೈಲಿ ಆಗಲ್ಲ ನಿಮ್ಗೆ. ಅದನ್ನೇ ಹೇಳ್ತಾರದು ಅಷ್ಟೇ. ಇದು ಬೇಜಾರಾಗ್ಬೋದು ಕೆಲವರು, ನಾನು ಹೇಳ್ತಾರೆ ಬೇಜಾರಾಗ್ಬೋದು, ಬಟ್ ದಟ್ ಇಸ್ ದ ಹಾರ್ಶ್ ರಿಯಾಲಿಟಿ. ಕಾಮನ್ ಆಗಿ ಕೇಳೋದು ನಂಗೆ ಗೊತ್ತಾಗಿಲ್ಲ ಅಂದ್ರೆ ವೈ ಯು ಆರ್ ನೀಡ್ ಟು ಡೂ ಇಂಜಿನಿಯರಿಂಗ್. ಸೊ ಬೆಟರ್ ಅಲ್ವಾ? ಸೊ ಅದನ್ನೇ ಹೇಳ್ತಾ ಇರೋದು. ಬಿ ಸೀರಿಯಸ್ ಅಂತ ಹೇಳ್ತಾ ಇರೋದು. ಬಿ ಸೀರಿಯಸ್. ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮಗೆ. ಡು ನಾಟ್ ಆಲ್ಟರ್ ಆರ್ ಟ್ಯಾಂಪರ್ ದಿಸ್ ವೆರಿಫಿಕೇಶನ್ ಸ್ಲಿಪ್. ಇದನ್ನ ಟ್ಯಾಂಪರ್ ಮಾಡಂಗಿಲ್ಲ, ಇದನ್ನ ಮಾಡಿಫೈ ಮಾಡೋದು. ಇವಾಗ ಪೇಂಟ್ ಅಲ್ಲಿ ಹಾಕ್ಬಿಟ್ಟು ಇದನ್ನ ಎಸ್ ಇರೋದನ್ನ ನೋ ಮಾಡೋದು, ನೋ ಇರೋದನ್ನ ಎಸ್ ಮಾಡೋದು, ಇವೆಲ್ಲ ಮಾಡಕ್ ಹೋಗ್ಬೇಡಿ, ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಓಕೆ. ಇಫ್ ಕ್ಯಾಂಡಿಡೇಟ್ ಈಸ್ ಅಲಾಟೆಡ್ ಇನ್ ಎನಿ ರಿಸರ್ವೇಶನ್ ಕ್ಲೇಮ್ಸ್ ಕೋಟಾ, it is subject to the final verification at the allotted college level. If any claims or reservation is found incorrect, then admission shall be deemed to be cancelled. ಅರ್ಥ ಆಯ್ತಾ ಏನಕ್ಕೆ ಕೇಳ್ತಾ ಇದ್ದೆ ಇಷ್ಟೊತ್ತು ಅಂತ? ನೀವು ಏನಾದ್ರೂ ಕ್ಲೇಮ್ ಮಾಡಿದ್ರೆ, ನಿಮಗೆ ಎಲಿಜಿಬಲ್ ಇಲ್ಲ, ನೀವು ಕ್ಲೇಮ್ ಮಾಡಿದೀರಾ ಅಂತಂದ್ರೆ, ಅದೇನ ಅಡ್ಮಿಷನ್ ಹೋದಾಗ ಗಮನಕ್ಕೆ ಬಂತು ಅಂತಂದ್ರೆ ನಿಮ್ಮ ಸೀಟು ಕ್ಯಾನ್ಸಲ್ ಆಗುತ್ತೆ. ಕ್ಯಾನ್ಸಲ್ ಆಗೋದೇ ಅಲ್ಲ, ಪೆನಾಲ್ಟಿ ಹಾಕ್ತಾರೆ. ಹುಷಾರಾಗಿರಿ, ಅರ್ಥ ಮಾಡ್ಕೊಳ್ಳಿ. ಪೆನಾಲ್ಟಿ ಹಾಕ್ತಾರೆ, ಇವೆಲ್ಲ ಇರುತ್ತೆ. ತುಂಬಾ ಈಸಿಯಾಗಿ ತಗೊಂಬೇಡಿ, ಕಷ್ಟ ಆಗುತ್ತೆ. ಸೊ ಅದಕ್ಕೆ ಇನ್ಸ್ಟ್ರಕ್ಷನ್ ನೋಟನ್ನ ಕೊಟ್ಟಿದ್ದಾರೆ. ಇದೆಲ್ಲ ಡೀಟೇಲ್ ನೋಡಿ. ದಯಮಾಡಿ ಹೇಳ್ತೀನಿ, ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ನೋಡಿದ್ರೆ ಒಂದೆಲ್ಲ 2 ಸತಿ ನೋಡಿ. ನಾನು ವಿಡಿಯೋ ಲೆಂತಿ ಬರುತ್ತೆ, ಎಲ್ಲ ಇನ್ಫಾರ್ಮೇಶನ್ ಕವರ್ ಮಾಡಿರ್ತೀನಿ. ಅದ್ರ ಪೇಷನ್ಸ್ ಇರಲ್ಲ ನೋಡ್ಬೇಕು ಅನ್ನೋದು, ಅವ್ರು ಅನುಭವಿಸ್ತಾರೆ ಅಷ್ಟೇ, ಏನು ಮಾಡಕ್ಕಾಗಲ್ಲ. ಓಕೆ. ಸೊ ಇಷ್ಟು ಇನ್ಫಾರ್ಮೇಶನ್ ಯಾವ ತರ ವೆರಿಫೈ ಮಾಡಬೇಕು, ಎಲ್ಲಿ ನೋಡಬೇಕು, ಯಾವ ತರ ಡೌನ್ಲೋಡ್ ಮಾಡಬೇಕು, ಎಲ್ಲ ಡೀಟೇಲ್ ಆಗಿ ಹೇಳಿದೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಲಾಂಗ್ ಟರ್ಮ್ ಕೋಚಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2027 ಬ್ಯಾಚ್ಗೆ ನಿಮ್ಮ ಜೂನಿಯರ್ಸ್ ರೆಫರ್ ಮಾಡಿ. ಇದೇ ತರ ಕೋಚಿಂಗು ಸಪೋರ್ಟ್ ಕಂಪ್ಲೀಟ್ ಪ್ರೊವೈಡ್ ಮಾಡ್ತೀನಿ. ಆಮೇಲೆ ಆಪ್ಷನ್ ಎಂಟ್ರಿ PDF ಬೇಕು ಅಂತಂದ್ರೆ ಒಂದು ಸ್ಮಾಲ್ ಅಮೌಂಟ್ಗೆ ಥಿಂಕ್ ಮಾಡಕ್ ಹೋಗ್ಬೇಡಿ, ಏನೋ ಅಂತ ಕೆಲವರು ಮಾತಾಡ್ತಾ ಇರ್ತಾರೆ, ಅದು ಇದು ಅಂತ ತಲೆ ಕೆತ್ತಕ್ಕೆ ಹೋಗ್ಬೇಡಿ. ಇಫ್ ಆರ್ ಇಂಟ್ರೆಸ್ಟೆಡ್, ಪಿಂಗ್ ಮೀ. ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ. ಒಂದು ಸ್ಮಾಲ್ ಚಾರ್ಜಸ್ ಇರುತ್ತೆ, ಕೊಡ್ತೀನಿ. ರೆಫರ್ ಮಾಡಿ, ನಿಮಗೆ ಐಡಿಯಾ ಗೊತ್ತಾಗುತ್ತೆ ಎಷ್ಟು ಈಸಿ ಇದೆ ಅಂತ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಪಿಂಗ್ ಮಿ ಬ್ಯಾಕ್. ಓಕೆ. ಸೊ ಇಷ್ಟು ಇನ್ಫಾರ್ಮೇಶನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ. ನಿಮ್ಗೆ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ, ಮೀನ್ಸ್ ವಿಡಿಯೋ ಇಷ್ಟ ಲೈಕ್ ಆಗಿದ್ರೆ, ವಿಡಿಯೋ ಇಷ್ಟ ಇದ್ರೆ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಬೇಡಿ, ಬಿಕಾಸ್ ಶೇರಿಂಗ್ ಇಸ್ ಕೇರಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.